ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಫೈಟ್ ತಾರಕಕ್ಕೇರಿದೆ. ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧದ ಟೀಮ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಕೊನೆ ಕ್ಷಣದ ಸರ್ಕಸ್ ಮಾಡ್ತಿದೆ. ಇತ್ತ ಜಿಎಂ ಸಿದ್ದೇಶ್ವರ್ ಅಂಡ್ ಟೀಮ್ ದಾವಣಗೆರೆಯಲ್ಲೇ ಉಳಿದುಕೊಂಡು ಟಿಕೆಟ್ಗಾಗಿ ಸ್ಟ್ರಾಟಜಿ ರೂಪಿಸುತ್ತಿದೆ. ಬಿಜೆಪಿಯ ಟಿಕೆಟ್ ಫೈಟ್ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ. ಟಿಕೆಟ್ ಲಾಬಿಗಾಗಿ ದೆಹಲಿಗೆ ಹಾರಿದ ರೇಣು ಅಂಡ್ ಟೀಮ್. ಸಿದ್ದೇಶ್ವರ್ ಮತ್ತು ಫ್ಯಾಮಿಲಿಗೆ ಟಿಕೆಟ್ ತಪ್ಪಿಸಲು ಕೊನೆ ಕ್ಷಣದ ಕಸರತ್ತು. ಚುನಾವಣಾ ಕಣದಿಂದ ಹಿಂದೆ ಸರಿಯುತ್ತಾರಾ ಜಿಎಂ ಸಿದ್ದೇಶ್ವರ್? ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂದರೆ ಅದು ಬಿಜೆಪಿಯ ಭದ್ರಕೋಟೆ. ಕಳೆದ 3 ದಶಕಗಳಿಂದ ಬಿಜೆಪಿಯ ಸಂಸದರು ಇಲ್ಲಿ ಪಾರುಪತ್ಯ ನಡೆಸಿಕೊಂಡು ಬರುತ್ತಿದ್ದಾರೆ. ದಾವಣಗೆರೆ ಬಿಜೆಪಿಯಲ್ಲಿ ಎಂದೂ ಇಲ್ಲದೇ ಇದ್ದ ಲೋಕಸಭೆ ಟಿಕೆಟ್ ಫೈಟ್ ಈ ಬಾರಿ ಜೋರಾಗಿದೆ. ಜಿಲ್ಲಾ ಬಿಜೆಪಿ ಇದೀಗ ಒಡೆದ ಮನೆಯಾಗಿದ್ದು, ರೇಣುಕಾಚಾರ್ಯ ಅಂಡ್ ಟೀಮ್ ಹಾಗೂ ಜಿಎಂ ಸಿದ್ದೇಶ್ವರ್ ಅಂಡ್ ಟೀಮ್ ಎಂದು 2 ಗುಂಪುಗಳು ಸೃಷ್ಟಿಯಾಗಿವೆ. ಜಿಎಂ ಸಿದ್ದೇಶ್ವರ್ ವಿರುದ್ಧದ ಟೀಮ್ ಕಟ್ಟಿಕೊಂಡಿರುವ ರೇಣುಕಾಚಾರ್ಯ ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕೆಂದು ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಯಾವುದೇ ಕಾರಣಕ್ಕೂ ಜಿಎಂ ಸಿದ್ದೇಶ್ವರ್ ಹಾಗೂ ಕುಟುಂಬಸ್ಥರಿಗೆ ಟಿಕೆಟ್ ನೀಡದಂತೆ ಪಟ್ಟು ಹಿಡಿದಿದ್ದಾರೆ. ರೇಣುಕಾಚಾರ್ಯ ಟೀಮ್ನ ಡಾಕ್ಟರ್ ರವಿಕುಮಾರ್, ಮಾಡಾಳ್ ಮಲ್ಲಿಕಾರ್ಜುನ್, ಅಜಯ್ ಕುಮಾರ್, ಲೋಕಿಕೆರೆ ನಾಗರಾಜ್ 2 ದಿನಗಳ ಹಿಂದೆ ದೆಹಲಿಗೆ ಹೋಗಿ ದಾವಣಗೆರೆಗೆ ವಾಪಸ್ ಬಂದಿದ್ದರು. ಪುನಃ ಶನಿವಾರ ರಾತ್ರಿ ದೆಹಲಿಗೆ ಪ್ರವಾಸ ಬೆಳೆಸಿರೋ ಈ ಟೀಮ್ ಜಿಎಂ ಸಿದ್ದೇಶ್ವರ್ ವಿರುದ್ಧ ಸಾಲು ದೂರು ಹೊತ್ತೊಯ್ದಿದ್ದಾರೆ. ರೆಬೆಲ್ ರೇಣು ಅಂಡ್ ಟೀಮ್ ಮೊದಲ ಸುತ್ತಿನ ದೆಹಲಿ ಪ್ರವಾಸ ಮುಗಿಸಿಕೊಂಡು ಬರುತ್ತಿದ್ದಂತೆ ಜಿಲ್ಲೆಯ ಬಿಜೆಪಿ ರಾಜಕೀಯ ಸನ್ನಿವೇಶವೇ ಬದಲಾಗಿ ಹೋಗಿತ್ತು. ಇಷ್ಟು ದಿನ ಜಿಎಂ ಸಿದ್ದೇಶ್ವರ್ ಚುನಾವಣಾ ಕಣಕ್ಕೆ ಧುಮುಕುತ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ದರು. ಆದರೆ ಜಿಎಂ ಸಿದ್ದೇಶ್ವರ್ ಈ ಬಾರಿ ಯಾವುದೇ ಕಾರಣಕ್ಕೂ ಚುನಾವಣಾ ಕಣಕ್ಕೆ ಧುಮುಕೋದಿಲ್ಲ. ಬದಲಾಗಿ ಪುತ್ರ ಅನಿತ್ ಅಥವಾ ಸಹೋದರ ಲಿಂಗರಾಜುಗೆ ಟಿಕೆಟ್ ಕೊಡಿಸಲು ಸಿದ್ದೇಶ್ವರ್ ಪ್ರಯತ್ನಿಸುತ್ತಿದ್ದಾರೆ. ಈ ವಿಚಾರ ತಿಳಿದ ತಕ್ಷಣ ರೇಣು ಅಂಡ್ ಟೀಮ್ ಮತ್ತೊಮ್ಮೆ ದೆಹಲಿಗೆ ಹೋಗಿದ್ದು, ಅವರ ಕುಟುಂಬದ ಯಾರಿಗೂ ಟಿಕೆಟ್ ನೀಡಬಾರದು ಎಂದು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಿದೆ. ಕನ್ಫ್ಯೂಸ್ ಏನಿಲ್ಲ, ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ರಾಜ್ಯ ನಾಯಕರು ರಾಷ್ಟ್ರ ನಾಯಕರ ಹತ್ರ ಮಾತಾಡಿದ್ದೀನಿ, ಕ್ಲಿಯರ್ ಆಗಿದ್ದೀನಿ. ಅವ್ರು ಏನು ಹೇಳ್ತಾರೆ ನಾನು ಕೆಲಸ ಮಾಡ್ತೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಹಂಚಿಕೆ ವಿಚಾರ ಈ ಬಾರಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೈಕಮಾಂಡ್ ರೇಣು ಅಂಡ್ ಟೀಮ್ಗೆ ಟಿಕೆಟ್ ನೀಡುತ್ತದೆಯೋ ಅಥವಾ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡುತ್ತದೆಯೋ ಕಾದು ನೋಡಬೇಕಿದೆ.